ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ನಾವು ಭಾಗ 2 ಭಾರತದ ಆರ್ಥಿಕಾಭಿವೃದ್ಧಿ ಈ ವಿಚಾರದಲ್ಲಿ ಈ ಒಂದು ಪುಸ್ತಕದಲ್ಲಿ 7ನೇ ಅಧ್ಯಾಯ 7 ಉದ್ಯೋಗ ಬೆಳವಣಿಗೆ ಅನೌಪಚಾರೀಕರಣ ಮತ್ತು ಇತರೆ ಸಮಸ್ಯೆಗಳು ಈ ವಿಷಯ ಈ ಒಂದು ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ ಮುಖ್ಯವಾಗಿ ಜನರು ಯಾಕೆ ಕೆಲಸ ಮಾಡ್ತಾರೆ, ಕೆಲಸ ಮಾಡೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಜನರ ಕೆಲಸವನ್ನು ನಿರ್ವಹಿಸಿದರೆ ರಾಷ್ಟ್ರೀಯ ಆದಾಯಕ್ಕೆ ಹೇಗೆ ಕೊಡುಗೆಯನ್ನು ಸಲ್ಲಿಸುತ್ತಾರೆ ಅನ್ನುವ ವಿಚಾರವನ್ನು ನಾವು ನೋಡಿದ್ದೀವಿ. ಆನಂತರ ನಿನ್ನೆಯ ತರಗತಿಯಲ್ಲಿ ಮುಖ್ಯವಾಗಿ ಶ್ರಮ ಬಲ ಮತ್ತು ಉದ್ಯೋಗದ ದರ ಅಥವಾ ಉದ್ಯೋಗದಲ್ಲಿ ಭಾಗವಹಿಸುವಿಕೆ ದರ, ಶ್ರಮಿಕರು ಮತ್ತು ಜನಸಂಖ್ಯೆಯ ಅನುಪಾತವನ್ನು ನೋಡಿದ್ವಿ. ಅಲ್ಲಿ ದುಡಿಯುವ ವರ್ಗದ ಜನರು ಇವರು ಯಾರು ಅನ್ನೋದನ್ನ ನಾವು ಗುರುತಿಸ್ತೀವಿ ಮತ್ತು ಅವರನ್ನ ಹೇಗೆ ಮಾಪನ ಮಾಡ್ತೀವಿ, ದುಡಿಯುವ ಜನರ ವರ್ಗ ಅಥವಾ ಶ್ರಮಿಕ ವರ್ಗವನ್ನ ನಾವು ಹೇಗೆ ಮಾಪನ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡಿದ್ದೀವಿ. ಇವತ್ತಿನ ದಿನ ಮುಖ್ಯವಾಗಿ ಈ ಶ್ರಮಬಲದ ಹಂಚಿಕೆ ಅಥವಾ ಉದ್ಯೋಗದ ಹಂಚಿಕೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಉದ್ಯೋಗ ಒಟ್ಟು ದೇಶದಲ್ಲಿರ್ತಕ್ಕಂತಹ ಜನಸಂಖ್ಯೆ ವಿವಿಧ ಉದ್ಯೋಗಗಳಲ್ಲಿ ಹೇಗೆ ಹಂಚಿಕೆಯಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನ ನಾವು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಇಲ್ಲಿ ಇವತ್ತಿನ ದಿನ ಉದ್ಯಮಗಳು ಕಾರ್ಖಾನೆಗಳು ಮತ್ತು ಕಚೇರಿಯಲ್ಲಿನ ಉದ್ಯೋಗ ಉದ್ಯಮಗಳು, ಕಾರ್ಖಾನೆಗಳು ಮತ್ತು ಕಚೇರಿಯಲ್ಲಿನ ಉದ್ಯೋಗದ ವಿಚಾರವನ್ನ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ. ಈಗ ಒಂದು ದೇಶದಲ್ಲಿರ್ತಕ್ಕಂತಹ ಜನಸಂಖ್ಯೆ, ದೇಶದಲ್ಲಿರುವಂತಹ ಎಲ್ಲ ಜನಸಂಖ್ಯೆ ಯಾವ ಉದ್ಯೋಗದಲ್ಲಿ ಹಂಚಿಕೆಯಾಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಉದ್ಯೋಗದ ಹಂಚಿಕೆಯಿಂದ ಮುಖ್ಯವಾಗಿ ಆ ದೇಶದ ಒಂದು ಉದ್ಯೋಗದ ಗುಣಮಟ್ಟ ದೊರೆಯುತ್ತದೆ. ಜನರು ಹೇಗೆ ಉದ್ಯೋಗದಲ್ಲಿ ಹಂಚಿಕೆಯಾಗಿದ್ದಾರೆ ಎಂಬುವ ಅಧ್ಯಾಯವನ್ನು ನಾವು ಮಾಡೋದ್ರಿಂದ ಆ ದೇಶದ ಜನರ ಉದ್ಯೋಗದ ಗುಣಮಟ್ಟದ ಬಗ್ಗೆ ನಾವು ತಿಳ್ಕೊಬಹುದು. ಅಂದ್ರೆ ಉತ್ತಮವಾಗಿರ್ತಕ್ಕಂತಹ ಅಥವಾ ಕಾರ್ಮಿಕರ ಸ್ಥಿತಿಗತಿಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತದೆ. ಉದ್ಯೋಗದ ಗುಣಮಟ್ಟ ಅಂದ್ರೆ ಕಾರ್ಮಿಕರ ಸ್ಥಿತಿಗತಿಗಳು, ಅವರು ಕೆಲಸ ಮಾಡ್ತಕ್ಕಂಥ ಕ್ಷೇತ್ರ ಯಾವುದು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅವರಿಗೆ ಆಗ್ತಾ ಇರ್ತಕ್ಕಂಥ ಅನುಕೂಲಗಳು ಅನಾನುಕೂಲಗಳು, ಇವುಗಳನ್ನು ನಾವು ಕಾರ್ಮಿಕರ ಸ್ಥಿತಿಗತಿಗಳು ಅಂತ ತಿಳ್ಕೊಬಹುದು. ಈಗ ಒಂದು ದೇಶದಲ್ಲಿರ್ತಕ್ಕಂತಹ ಉದ್ಯೋಗದ ಹಂಚಿಕೆಯಿಂದ ಮತ್ತೊಂದು ಸಂಗತಿಯನ್ನು ಸಹ ನಾವು ತಿಳ್ಕೊಬಹುದು. ಅಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಯಾವ ಮೂಲದಿಂದ, ಯಾವ ಉದ್ಯೋಗಗಳಿಂದ ಆದಾಯ ಅಂತಕ್ಕಂಥದ್ದು ಹರಿದು ಬರ್ತಾ ಇದೆ. ವಿವಿಧ ಉದ್ಯೋಗದ ಮೂಲಗಳಿಂದ ರಾಷ್ಟ್ರೀಯ ಆದಾಯಕ್ಕೆ ಹೇಗೆ ಅದು ಕೊಡುಗೆಯನ್ನು ಸಲ್ಲಿಸ್ತಾ ಇದೆ ಅನ್ನುವ ವಿಚಾರವನ್ನು ಸಹ ನಾವು ತಿಳ್ಕೊಬಹುದು. ವಿದ್ಯಾರ್ಥಿಗಳೇ, ಉದ್ಯೋಗದ ಹಂಚಿಕೆಯ ಅಧ್ಯಾಯದಿಂದ ಆಗ್ತಕ್ಕಂಥ ಅನುಕೂಲಗಳನ್ನ ನಾವು ನೋಡಿದ್ರೆ ನಾವು ಇಲ್ಲಿ ಒಂದನೇದಾಗಿರ್ತಕ್ಕಂಥದ್ದು ಉದ್ಯೋಗದ ಗುಣಮಟ್ಟವನ್ನ ತಿಳಿಬಹುದು. ಉದ್ಯೋಗದ ಗುಣಮಟ್ಟ, ಒಂದು ದೇಶದ ಉದ್ಯೋಗದ ಗುಣಮಟ್ಟವನ್ನ ತಿಳಿಬಹುದು. ಉದ್ಯೋಗದ ಗುಣಮಟ್ಟ ಅಂತ ಹೇಳಿದ್ರೆ ಕಾರ್ಮಿಕರು ಕೆಲಸ ನಿರ್ವಹಿಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಅನಾನುಕೂಲಗಳು, ಅವರ ವೇತನಗಳು ಯಾವ ರೀತಿ ಇದಾವೆ, ಹಾಗೇನೆ ಅವರಲ್ಲಿರ್ತಕ್ಕಂಥ ಸೌಲಭ್ಯಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಈ ಉದ್ಯೋಗದ ಹಂಚಿಕೆಯ ಅಧ್ಯಯನದಿಂದ ನಮಗೆ ಸಹಾಯಕ ಆಗುತ್ತದೆ. ಹಾಗೇನೆ ಎರಡನೇದಾಗಿರ್ತಕ್ಕಂಥದ್ದು ವಿವಿಧ ಉದ್ಯೋಗದ ಮೂಲಗಳಿಂದ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆಯನ್ನು ಸಹ ನಾವು ತಿಳಿಯೋದಕ್ಕೆ ಸಾಧ್ಯ ಆಗುತ್ತದೆ.
ಹಾಗಾಗಿ ನಾವು ಇವತ್ತು ಉದ್ಯೋಗದ ಹಂಚಿಕೆಯ ವಿಷಯದಲ್ಲಿ ಈ ಎರಡು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆಯೇ ಭಾರತದಲ್ಲಿ ಉದ್ಯೋಗದ ವಿಧಗಳನ್ನ ಮುಖ್ಯವಾಗಿ 8 ಮೂಲಗಳನ್ನಾಗಿ ನೋಡ್ತೀವಿ. ಭಾರತದಲ್ಲಿರ್ತಕ್ಕಂತಹ ಒಂದು ವಿವಿಧ ಉದ್ಯೋಗಗಳನ್ನ ಪ್ರಮುಖವಾಗಿ 8 ಮೂಲಗಳಾಗಿ ನೋಡ್ತೀವಿ. ಒಂದು ಕೃಷಿ, ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಗಣಿಗಾರಿಕೆ, ಹಾಗೆಯೇ ಮೂರನೇದು ತಯಾರಿಕಾ ಕ್ಷೇತ್ರ, ಹಾಗೆಯೇ ನಾಲ್ಕನೇದಾಗಿರ್ತಕ್ಕಂಥದ್ದು ವಿದ್ಯುತ್ ಕ್ಷೇತ್ರ, ಹಾಗೆಯೇ ಐದನೇದು ಕಟ್ಟಡ ನಿರ್ಮಾಣ, ಹಾಗೆಯೇ ಆರನೇದಾಗಿರ್ತಕ್ಕಂತಹ ಒಂದು ವಲಯ ಅಂತ ಹೇಳಿದ್ರೆ ವ್ಯಾಪಾರ, ಹಾಗೆಯೇ ಏಳನೇದು ಸಾರಿಗೆ, ಹಾಗೆಯೇ ಎಂಟನೇದು ಸೇವಾ ವಲಯ. ಹೀಗೆ ನಾವು ಪ್ರಮುಖವಾಗಿ 8 ಉದ್ಯೋಗದ ಮೂಲಗಳನ್ನ ನಾವು ನೋಡ್ತೀವಿ. ಅಂದ್ರೆ ಯಾವುದೇ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಜನರನ್ನ 8 ಗುಂಪುಗಳಾಗಿ ವರ್ಗೀಕರಿಸಬಹುದು. ಒಂದಿಷ್ಟು ಜನ ಕೃಷಿ ಕ್ಷೇತ್ರದಲ್ಲಿ ರೈತರಾಗಿ, ಕೃಷಿ ಕಾರ್ಮಿಕರಾಗಿ, ತೋಟಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ, ಪಶುಸಂಗೋಪನೆ ಇವುಗಳಲ್ಲಿ ತೊಡಗಿರ್ತಕ್ಕಂಥವನ್ನ ನಾವು ಕೃಷಿ ವಲಯದಲ್ಲಿ ನೋಡ್ತೀವಿ. ಹಾಗೆಯೇ ಗಣಿಗಾರಿಕೆಯಲ್ಲಿ ಮುಖ್ಯವಾಗಿ ಅದಿರನ್ನ ತೆಗಿತಕ್ಕಂಥದ್ದು ಕಲ್ಲು ಗಣಿಗಾರಿಕೆ ಇರ್ಬೋದು, ಹಾಗೆಯೇ ಅದಿರುಗಳನ್ನ ತೆಗಿತಕ್ಕಂತಹ ಗಣಿಗಾರಿಕೆ ಇರ್ಬೋದು. ಅಲ್ಲಿ ಗಣಿಗಾರಿಕೆಯಲ್ಲಿ ತೊಡಗಿರ್ತಕ್ಕಂತಹ ಜನರನ್ನ ನಾವು ನೋಡ್ತೀವಿ. ಹಾಗೆಯೇ ತಯಾರಿಕೆ ಅಂತ ಹೇಳಿದ್ರೆ ಕೈಗಾರಿಕೆಗಳಲ್ಲಿ ತೊಡಗಿರ್ತಕ್ಕಂತಹ ಕಾರ್ಮಿಕರು, ವಸ್ತುಗಳನ್ನ ಉತ್ಪಾದಿಸತಕ್ಕಂಥವ್ರು, ಸರಕುಗಳಿಂದ ವಸ್ತುಗಳನ್ನ ಉತ್ಪಾದಿಸುವಂತನ್ನ ತಯಾರಿಕಾ ವಲಯದಲ್ಲಿ ನೋಡ್ತೀವಿ. ಹಾಗೆಯೇ ವಿದ್ಯುತ್ ವಲಯದಲ್ಲಿ ವಿದ್ಯುತ್ ಉತ್ಪಾದನೆ, ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಬಹಳಷ್ಟು ಜನರು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗೆಯೇ ಕಟ್ಟಡ ನಿರ್ಮಾಣ ಅಂತ ಹೇಳಿದ್ರೆ ಮನೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು, ಹಾಗೆಯೇ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ಟತಕ್ಕಂಥ ಕಾರ್ಮಿಕರು, ಅವರೆಲ್ಲರೂ ಸಹ ಕಟ್ಟಡ ನಿರ್ಮಾಣ ವಲಯದಲ್ಲಿ ಇರ್ತಕ್ಕಂತಹ ಕಾರ್ಮಿಕರಾಗಿದ್ದಾರೆ. ಹಾಗೆಯೇ ವ್ಯಾಪಾರ ಕ್ಷೇತ್ರಗಳನ್ನ ನಾವು ನೋಡ್ಬೋದು. ಹಾಗೆಯೇ ವ್ಯಾಪಾರ ಮತ್ತು ಸಾರಿಗೆ ಮತ್ತು ಸಂಪರ್ಕ ಅಂತ ಕರಿತೀವಿ. ಸಾರಿಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ಅಥವಾ ಈ ಒಂದು ಬಸ್ಸು, ಲಾರಿ ಡ್ರೈವರ್ಗಳಾಗ್ತಕ್ಕಂಥವ್ರು, ಹಾಗೇನೆ ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಟ ಮಾಡ್ತಕ್ಕಂಥವ್ರು, ಇವರನ್ನ ಸಾರಿಗೆ ವಲಯದಲ್ಲಿ ನೋಡ್ತೀವಿ. ಹಾಗೇನೆ ಸೇವಾ ವಲಯದಲ್ಲಿ ಮುಖ್ಯವಾಗಿ ಸೇವೆಗಳನ್ನ ಉತ್ಪಾದನೆ ಮಾಡ್ತಕ್ಕಂಥವ್ರು ಅಥವಾ ಸೇವೆಗಳನ್ನು ಉತ್ಪಾದಿಸಿ ಒದಗಿಸುವವರು. ಉದಾಹರಣೆಗೆ ಶಿಕ್ಷಕರು, ಹಾಗೇನೆ ಡಾಕ್ಟರ್ಗಳ ಸೇವೆ, ವಕೀಲರ ಸೇವೆ, ತಂತ್ರಜ್ಞರ ಸೇವೆ, ಅಭಿಯಂತರರ ಸೇವೆಗಳು, ಹಾಗೇನೆ ಬ್ಯಾಂಕಿಂಗ್ ಸೇವೆಗಳು, ವಿಮಾ ಕ್ಷೇತ್ರಗಳು, ಇವೆಲ್ಲವೂ ಸಹ ಸೇವಾ ವಲಯದಲ್ಲಿ ಬರ್ತಕ್ಕಂಥವು. ಹೀಗೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನ 8 ಗುಂಪುಗಳಾಗಿ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ಈ 8 ಗುಂಪುಗಳಲ್ಲಿ ನಾವು ಮತ್ತೆ 3 ವಲಯಗಳನ್ನಾಗಿ ಮಾಡ್ತೀವಿ. 3 ವಲಯಗಳನ್ನಾಗಿ ನಾವು ಮಾಡ್ತೀವಿ. 3 ವಲಯಗಳು. ಅದರಲ್ಲಿ ಒಂದನೇದು ಕೃಷಿ ವಲಯ. ಒಂದು ಕೃಷಿ ವಲಯ, 2 ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯ ಅಂತಲೂ ಸಹ ಕರಿತೀವಿ. ಇದನ್ನ ಪ್ರಾಥಮಿಕ ಅಂತಲೂ ಸಹ ಕರಿತೀವಿ. ಕೃಷಿ ವಲಯವನ್ನ ಪ್ರಾಥಮಿಕ ವಲಯ. ಹಾಗೆಯೇ ಮೂರನೇದು ಸೇವಾ ವಲಯ ಅಥವಾ ತೃತೀಯ ವಲಯ ಅಂತಲೂ ಸಹ ಕರಿತೀವಿ.
ಸೇವಾ ವಲಯ ಅಥವಾ ತೃತೀಯ ವಲಯ, ಹೀಗೆ ನಾವು ಪ್ರಮುಖವಾಗಿ ಈ 8 ಗುಂಪುಗಳನ್ನ 3 ವಲಯಗಳಾಗಿ ವಿಂಗಡಿಸ್ತೀವಿ. ಅಂದ್ರೆ ದೇಶದ ಆರ್ಥಿಕ ಚಟುವಟಿಕೆಗಳನ್ನ 3 ವಲಯಗಳಾಗಿ ವಿಂಗಡಿಸ್ತೀವಿ. ಒಂದು ಕೃಷಿ ವಲಯ, 2 ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ. ಹಾಗಾದ್ರೆ ಕೃಷಿ ವಲಯ ಅಂತ ಅಂದ್ರೆ ಏನು? ಪ್ರಕೃತಿಯಿಂದ ಸಾಧನ ಸಂಪನ್ಮೂಲಗಳಿಂದ ವಸ್ತುಗಳನ್ನು ಉತ್ಪಾದಿಸುವುದು. ಪ್ರಕೃತಿಯ ಸಾಧನ ಸಂಪನ್ಮೂಲಗಳಿಂದ ವಸ್ತುಗಳನ್ನ ಉತ್ಪಾದಿಸುವಂತಹ ವಲಯ ಇದೊಂದು ಪ್ರಾಥಮಿಕ ವಲಯ. ಈ ವಲಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಕ್ಷೇತ್ರಗಳು ಅಂತ ಹೇಳಿದ್ರೆ ಆಹಾರ ಧಾನ್ಯಗಳ ಉತ್ಪಾದನೆ ಅಥವಾ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳತಕ್ಕಂಥದ್ದು, ಮೀನುಗಾರಿಕೆಯನ್ನು ಕೈಗೊಳ್ಳೋದು, ಹೈನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ವಲಯ, ಪಶುಪಾಲನೆಗಳು ಇವೆಲ್ಲವೂ ಸಹ ಕೃಷಿ ವಲಯದಲ್ಲಿ ಬರ್ತಕ್ಕಂತಹ ವಲಯಗಳಾಗಿದ್ದಾವೆ. ಇವುಗಳು ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ, ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಕೈಗಾರಿಕಾ ವಲಯ ಅಥವಾ ಮಾಧ್ಯಮಿಕ ವಲಯ ಅಂತಲೂ ಸಹ ಕರಿತೀವಿ. ಎರಡನೇ ವಲಯವನ್ನ ಕೈಗಾರಿಕಾ ವಲಯ ಅಥವಾ ಮಾಧ್ಯಮಿಕ ವಲಯ ಅಂತ ಹೇಳಿ ಕರಿತೀವಿ. ಈ ಕೈಗಾರಿಕೆಯಲ್ಲಿ ಬರ್ತಕ್ಕಂಥ ವಲಯಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಬರ್ತಕ್ಕಂಥವು ಗಣಿಗಾರಿಕೆ, ತಯಾರಿಕಾ ವಲಯ, ವಿದ್ಯುತ್ ಮತ್ತು ಕಟ್ಟಡ ನಿರ್ಮಾಣ ವಲಯಗಳು ಇವೆಲ್ಲವೂ ಸಹ ಎಲ್ಲಿ ಬರ್ತವೆ? ಕೈಗಾರಿಕಾ ವಲಯದಲ್ಲಿ ಕಂಡು ಬರ್ತವೆ. ಕೈಗಾರಿಕಾ ವಲಯದಲ್ಲಿ ಯಾವ್ಯಾವ ಬರ್ತವೆ? ಗಣಿಗಾರಿಕೆ, ತಯಾರಿಕಾ ವಲಯ, ವಿದ್ಯುತ್ ವಲಯ ಮತ್ತು ಕಟ್ಟಡ ನಿರ್ಮಾಣದಂತಹ ವಲಯಗಳು ಈ ವಲಯದಲ್ಲಿ ಕಂಡು ಬರ್ತವೆ. ವಿದ್ಯುತ್ ಶಕ್ತಿ, ಅನಿಲ ಪೂರೈಕೆ ಅಂತ ಹೇಳಿದ್ರೆ ಮಾನವನ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ, ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯದಲ್ಲಿ ಮಾನವನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಸರಕು ಸೇವೆಗಳನ್ನ ಉತ್ಪಾದಿಸುವುದಕ್ಕೆ, ಸರಕುಗಳನ್ನ ಉತ್ಪಾದಿಸುವಂತಹ ವಲಯವನ್ನ ದ್ವಿತೀಯ ವಲಯ ಅಥವಾ ಕೈಗಾರಿಕಾ ವಲಯ ಅಂತೇಳಿ ಕರಿತೀವಿ. ಇದನ್ನ ನಾವು ಬರ್ತಕ್ಕಂಥ ಪ್ರಮುಖ ಕ್ಷೇತ್ರಗಳು ಅಂತ ಹೇಳಿದ್ರೆ ಸರಕುಗಳನ್ನು ಉತ್ಪಾದಿಸುವುದು, ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರು, ಹಾಗೆಯೇ ವಿದ್ಯುತ್ ವಲಯದಲ್ಲಿ ದುಡಿತಕ್ಕಂಥ ಕಾರ್ಮಿಕರು, ಹಾಗೆಯೇ ಕಟ್ಟಡ ನಿರ್ಮಾಣದಲ್ಲಿ ದುಡಿತಕ್ಕಂಥ ಕಾರ್ಮಿಕರು, ಹಾಗೆಯೇ ಅನಿಲ ಪೂರೈಕೆಯಲ್ಲಿ ತೊಡಗಿರ್ತಕ್ಕಂಥವ್ರು, ಇವರೆಲ್ಲರೂ ಸಹ ಕೈಗಾರಿಕಾ ವಲಯದಲ್ಲಿ ಕಂಡು ಬರ್ತಾರೆ. ಹಾಗೆಯೇ ಸೇವಾ ವಲಯ ಅಂತ ಹೇಳಿದ್ರೆ ಮುಖ್ಯವಾಗಿ ವ್ಯಾಪಾರ, ಸಾರಿಗೆ, ಸೇವೆಗಳು ಈ 3 ಸಹ ಯಾವ ವಲಯದಲ್ಲಿ? ಸೇವಾ ವಲಯದಲ್ಲಿ ಕಂಡು ಬರ್ತವೆ. ಸೇವಾ ವಲಯ ಅಂತ ಹೇಳಿದ್ರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಲಯಗಳಿಗೆ ಅಂದ್ರೆ ಕೃಷಿ ಮತ್ತು ಕೈಗಾರಿಕಾ ವಲಯಗಳಿಗೆ ಪೂರಕವಾಗುವಂತಹ ಸೇವೆಗಳನ್ನು ಒದಗಿಸುವಂತಹ ವಲಯ ಯಾವುದು? ಸೇವಾ ವಲಯ. ಪ್ರಾಥಮಿಕ ವಲಯಕ್ಕೂ ಮತ್ತು ಕೈಗಾರಿಕಾ ವಲಯಕ್ಕೆ ಅಥವಾ ದ್ವಿತೀಯ ವಲಯಕ್ಕೆ ಪೂರಕವಾಗಿರ್ತಕ್ಕಂತಹ ಸೇವೆಗಳನ್ನ ಒದಗಿಸುವಂತಹ ವಲಯ ಯಾವುದು? ಸೇವಾ ವಲಯ. ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ ಕ್ಷೇತ್ರಗಳು ಅಂತ ಹೇಳಿದ್ರೆ ಸಾರಿಗೆ ಮತ್ತು ಸಂಪರ್ಕ, ವ್ಯಾಪಾರೋದ್ಯಮಗಳು ಮತ್ತು ಸೇವಾ ವಲಯ. ಸೇವಾ ವಲಯದಲ್ಲಿ ಬ್ಯಾಂಕಿಂಗ್ಗಳು, ವಿಮಾ ಕ್ಷೇತ್ರಗಳು, ಹಾಗೆಯೇ ಶಿಕ್ಷಕರ ಆರೋಗ್ಯ ಸೇವೆಗಳು ಇವೆಲ್ಲವೂ ಸಹ ಎಲ್ಲಿ ಕಂಡು ಬರ್ತವೆ? ಸೇವಾ ವಲಯ ಅಥವಾ ತೃತೀಯ ವಲಯದಲ್ಲಿ ಕಂಡು ಬರ್ತಕ್ಕಂಥವು. ಹೀಗೆ ನಾವು ಇಡೀ ಆರ್ಥಿಕತೆಯ ಚಟುವಟಿಕೆಗಳನ್ನ 3 ಭಾಗಗಳಾಗಿ ಮಾಡ್ತೀವಿ. ಅಂದ್ರೆ ದೇಶದಲ್ಲಿರ್ತಕ್ಕಂತಹ ಒಂದು ಜನಸಂಖ್ಯೆ ಉದ್ಯೋಗದಲ್ಲಿ ಹೇಗೆ ಹಂಚಿಕೆಯಾಗಿದ್ದಾರೆ ಅನ್ನೋದನ್ನ ನಾವು ಪ್ರಮುಖವಾಗಿ ಯಾವ ರೂಪದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಕೃಷಿ ವಲಯದಲ್ಲಿ ಕಾರ್ಮಿಕರು ಹೇಗೆ ಹಂಚಿಕೆಯಾಗಿದ್ದಾರೆ, ಹಾಗೇನೆ ಕೈಗಾರಿಕಾ ವಲಯದಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ, ಅದೇ ರೀತಿ ಸೇವಾ ವಲಯದಲ್ಲಿರ್ತಕ್ಕಂಥ ಶ್ರಮ ಬಲ ಎಷ್ಟು, ಇವುಗಳನ್ನ ನಾವು ಉದ್ಯೋಗದ ಹಂಚಿಕೆಯಲ್ಲಿ ವಿವರಿಸಿ ನೋಡ್ತೀವಿ. ಇದ್ರ ಪ್ರಕಾರ ನೋಡೋದಾದ್ರೆ ಇದನ್ನ ನಾವು ಒಂದು ಟೇಬಲ್ಗೆ ಹಾಕೊಂಡ್ರೆ ಟೇಬಲ್ ಮುಖಾಂತರ ನಾವು ನೋಡಬಹುದು. ಒಂದು ಕೋಷ್ಟಕದ ಮೂಲಕ ಇದನ್ನ ವಿವರಿಸಬಹುದು. ಕೋಷ್ಟಕ ಏನು?
ಮುಖ್ಯವಾಗಿ ಗ್ರಾಮೀಣ ಮತ್ತು ನಗರದಲ್ಲಿ ಹಾಗೆಯೇ ಪುರುಷ ಮತ್ತು ಮಹಿಳೆ ಅಥವಾ ಸ್ತ್ರೀ, ಹಾಗೆಯೇ ಒಟ್ಟಾರೆ ಕೊಡುಗೆಗಳು. ಕೊಡುಗೆಗಳು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ? ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ವಲಯವನ್ನು ಅವಲಂಬಿಸಿರ್ತಕ್ಕಂಥವರು 64.1% ಜನ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥವರ ಪ್ರಮಾಣ 20.4% ಜನರು ಕೈಗಾರಿಕಾ ಅಥವಾ ದ್ವಿತೀಯ ವಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರೆ, ಇನ್ನು ಸೇವಾ ವಲಯದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದ್ದಾರೆ. 15.5% ಶ್ರಮ ಬಲ ಗ್ರಾಮೀಣ ಪ್ರದೇಶದಲ್ಲಿ ಸೇವೆಗಳ ವಲಯದಲ್ಲಿ ಕಂಡು ಬರ್ತಾ ಇದೆ. ಇನ್ನು ನಗರ ಪ್ರದೇಶದಲ್ಲಿ ನೋಡಿದ್ರೆ, ನಗರ ಪ್ರದೇಶದಲ್ಲಿ ಪ್ರಾಥಮಿಕ ವಲಯವನ್ನು ಅವಲಂಬಿಸಿರ್ತಕ್ಕಂಥವರು ಕೇವಲ 6.7% ಜನರು ನಗರ ಪ್ರದೇಶದಲ್ಲಿ ಕೃಷಿ ಅಥವಾ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತೊಡಗಿದ್ರೆ, ಕೈಗಾರಿಕಾ ವಲಯದಲ್ಲಿ 35% ಜನರು ಕೈಗಾರಿಕಾ ವಲಯದಲ್ಲಿ ನಗರ ಪ್ರದೇಶದಲ್ಲಿ ತೊಡಗಿದ್ದಾರೆ. ಹಾಗೆಯೇ ಸೇವಾ ವಲಯದಲ್ಲಿ ನಗರ ಪ್ರದೇಶದಲ್ಲಿರ್ತಕ್ಕಂಥವರ ಪ್ರಮಾಣ 58.3% ಜನರು ಸೇವಾ ವಲಯದಲ್ಲಿ ನಗರ ಪ್ರದೇಶದಲ್ಲಿ ಶ್ರಮ ಬಲವನ್ನು ಹೊಂದಿದ್ದಾರೆ. ಅದೇ ರೀತಿ ಪುರುಷರು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ವಲಯವನ್ನು ಅವಲಂಬಿಸಿರ್ತಕ್ಕಂಥ ಪುರುಷರ ಪ್ರಮಾಣ 43.6% ಜನರು 43.6% ಪುರುಷರು ಕೃಷಿ ವಲಯದಲ್ಲಿ ಶ್ರಮ ಬಲವನ್ನು ಹೊಂದಿದ್ದಾರೆ. ಹಾಗೆಯೇ ನಗರ ಪ್ರದೇಶದಲ್ಲಿ ಕೈಗಾರಿಕಾ ವಲಯದಲ್ಲಿ ಪುರುಷರು ಯಾವ ಪ್ರಮಾಣದಲ್ಲಿದ್ದಾರೆ ಅಂತ ಹೇಳಿದ್ರೆ 25.9% ಜನರು 25.9% ಜನರು ಕೈಗಾರಿಕಾ ವಲಯದಲ್ಲಿ ಪುರುಷರು ಶ್ರಮ ಬಲವನ್ನು ಹೊಂದಿದ್ದಾರೆ. ಅದೇ ರೀತಿ ಸೇವಾ ವಲಯದಲ್ಲಿ ಪುರುಷರ ಒಂದು ಪ್ರಮಾಣ 30.5% ಜನರು ಪುರುಷರು ಸೇವಾ ವಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಮಹಿಳೆಯರ ಅನುಪಾತ ಪ್ರಾಥಮಿಕ ವಲಯದಲ್ಲಿ 62.8% ಮಹಿಳೆಯರು ಪ್ರಾಥಮಿಕ ವಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ 20% ಮಹಿಳೆಯರು ಕೈಗಾರಿಕಾ ವಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ 17.2% ಮಹಿಳೆಯರು ಸೇವಾ ವಲಯ ಅಥವಾ ತೃತೀಯ ವಲಯದಲ್ಲಿ ತೊಡಗಿದ್ದಾರೆ. ಇನ್ನು ಒಟ್ಟಾರೆಯಾಗಿ ನೋಡಿದ್ರೆ 49.9% ಕೃಷಿ ವಲಯದಲ್ಲಿ ಶ್ರಮ ಬಲ ಇದೆ. ಕೃಷಿ ಒಟ್ಟು ಶ್ರಮ ಬಲದಲ್ಲಿ 49.9% ಶ್ರಮ ಬಲ ಕೃಷಿ ವಲಯದಲ್ಲಿ ತೊಡಗಿದ್ರೆ, ಕೈಗಾರಿಕಾ ವಲಯದಲ್ಲಿ 24.3% ಕೈಗಾರಿಕಾ ವಲಯದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಸೇವಾ ವಲಯದಲ್ಲಿ 26.8% ಜನರು ಸೇವಾ ವಲಯದಲ್ಲಿ ಶ್ರಮಬಲ ಹಂಚಿಕೆಯಾಗಿದೆ. ಈ ಒಂದು ಕೋಷ್ಟಕದಲ್ಲಿ ಈ
ಈ ಕೋಷ್ಟಕದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬಹುದಾಗಿರ್ತಕ್ಕಂಥ ಮುಖ್ಯಾಂಶಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು ಶ್ರಮ ಬಲದಲ್ಲಿ ಶೇಕಡ 64ರಷ್ಟು ಜನರು ಕೃಷಿಯಲ್ಲಿ ತೊಡಗಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಟ್ಟು ಶ್ರಮ ಬಲದಲ್ಲಿ ಶೇಕಡ 64ರಷ್ಟು ಕೃಷಿಯಲ್ಲಿ ತೊಡಗಿದ್ರೆ, ಉಳಿದಂತ ಜನ ಕೈಗಾರಿಕಾ ವಲಯದಲ್ಲಿ ಶೇಕಡ 20ರಷ್ಟು ಜನ, ಹಾಗೇನೆ ಸೇವಾ ವಲಯದಲ್ಲಿ ಶೇಕಡ 15ರಷ್ಟು ಜನರು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಟ್ಟು ಶ್ರಮ ಬಲದಲ್ಲಿ ತೊಡಗಿರ್ತಕ್ಕಂಥ ಉದ್ಯೋಗದ ಹಂಚಿಕೆ. ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ವಿ. ಒಟ್ಟು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶ್ರಮ ಬಲದಲ್ಲಿ ಶೇಕಡ 64ರಷ್ಟು ಶ್ರಮ ಬಲ ಎಲ್ಲಿ ಹೋಗಿದೆ? ಕೃಷಿ ವಲಯವನ್ನು ಅವಲಂಬಿಸಿದ್ದಾರೆ. ಹಾಗೆಯೇ ಉಳಿದಂತಹ ಶೇಕಡ 20ರಷ್ಟು ಜನ ಕೈಗಾರಿಕಾ ವಲಯದಲ್ಲಿ, ಉಳಿದಂತಹ ಶೇಕಡ 15ರಷ್ಟು ಇಲ್ಲಿ ಸೇವಾ ವಲಯದಲ್ಲಿ ತೊಡಗಿದ್ದಾರೆ. ಹಾಗೆಯೇ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಒಟ್ಟು ಶ್ರಮ ಬಲದಲ್ಲಿ ಕೃಷಿಯನ್ನ ಕೈಗೊಳ್ತಕ್ಕಂಥವ್ರ ಪ್ರಮಾಣ ಏನಾಗಿದೆ? 6.7ರಷ್ಟು. ಹಾಗೆಯೇ ಕೈಗಾರಿಕಾ ವಲಯದಲ್ಲಿ ಶೇಕಡ 35ರಷ್ಟು ಮತ್ತು ಸೇವಾ ವಲಯದಲ್ಲಿ ಶೇಕಡ 58.3ರಷ್ಟು. ಇಲ್ಲಿ ನಾವು ನೋಡಬಹುದು, ನಗರ ಪ್ರದೇಶದಲ್ಲಿ ಸೇವಾ ವಲಯದಲ್ಲಿಯೇ ಹೆಚ್ಚು ಉದ್ಯೋಗ ಅವಕಾಶಗಳನ್ನ, ಅಂದ್ರೆ ಹೆಚ್ಚು ಶ್ರಮ ಬಲ ಅಂತಕ್ಕಂಥದ್ದು ಹಂಚಿಕೆಯಾಗಿದೆ. ನಗರ ಪ್ರದೇಶದಲ್ಲಿ ಸೇವಾ ವಲಯದಲ್ಲಿ ಹೆಚ್ಚು ಜನರು ಉದ್ಯೋಗವನ್ನ ಕಂಡುಕೊಂಡಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಶ್ರಮ ಬಲ ಎಲ್ಲಿ ಹಂಚಿಕೆಯಾಗಿದೆ? ಕೃಷಿ ವಲಯದಲ್ಲಿ ಹಂಚಿಕೆಯಾಗಿದೆ. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಗರ ಪ್ರದೇಶದಲ್ಲಿ ವ್ಯಾಪಾರೋದ್ಯಮಗಳು, ಕಾರ್ಖಾನೆಗಳು, ಹಾಗೆಯೇ ಶಿಕ್ಷಣ ಸಂಸ್ಥೆಗಳು, ಬ್ಯಾಂಕಿಂಗ್ಗಳು ಕೇಂದ್ರೀಕೃತ ಆಗೋದ್ರಿಂದ ಅಲ್ಲಿ ಆ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನ ಯಾವ ಕ್ಷೇತ್ರದಲ್ಲಿ ಹೋಗಿದ್ದಾರೆ? ಸೇವಾ ವಲಯದಲ್ಲಿಯೇ ತೊಡಗಿದ್ದಾರೆ. ಮತ್ತು ನಗರ ಪ್ರದೇಶದಲ್ಲೇ ಕೈಗಾರಿಕೆಗಳು ಇರೋದ್ರಿಂದ ಅವರು ಕೈಗಾರಿಕಾ ವಲಯದಲ್ಲಿ ಕಾರ್ಮಿಕರಾಗಿ ದುಡಿಮೆಯನ್ನ ಕೈಗೊಳ್ತಾ ಇದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆ ಮತ್ತು ಸೇವಾ ವಲಯದ ಒಂದು ಕೊಡುಗೆ ಕಡಿಮೆ ಇದೆ. ಅಲ್ಲಿ ಕೈಗಾರಿಕೆಗಳಾಗಲಿ ಅಥವಾ ಸೇವಾ ವಲಯಗಳ ಸ್ಥಾಪನೆ ಕಡಿಮೆ ಇರೋದ್ರಿಂದ ಅಲ್ಲಿ ಆ ಕ್ಷೇತ್ರದಲ್ಲಿ ತೊಡಗಿರ್ತಕ್ಕಂಥ ಉದ್ಯೋಗದ ಪ್ರಮಾಣ ಕಡಿಮೆಯಾಗಿದೆ. ಇದೊಂದು ಮುಖ್ಯವಾಗಿ ನಾವು ಗಮನಿಸಬೇಕು. ಹಾಗೆಯೇ ಇಲ್ಲಿ ಮಹಿಳೆಯರಿಗೆ ಬಂದರೆ, ಒಟ್ಟು ಪುರುಷ ಶ್ರಮ ಬಲದಲ್ಲಿ ಹೇಗೆ ಹಂಚಿಕೆಯಾಗಿದೆ ಅಂತ ನೋಡಿದ್ರೆ, ಒಟ್ಟು ಪುರುಷ ಶ್ರಮ ಬಲದಲ್ಲಿ ಅತಿ ಹೆಚ್ಚು ಜನ ಪುರುಷರು ಇಲ್ಲಿ ಕೃಷಿ ವಲಯದಲ್ಲಿ ತೊಡಗಿದ್ದಾರೆ. ಅತಿ ಹೆಚ್ಚು ಪುರುಷ ಶ್ರಮ ಬಲ ಕೃಷಿ ವಲಯದಲ್ಲಿ, ಆನಂತರ ಸೇವಾ ವಲಯದಲ್ಲಿ, ಆನಂತರ ಕೈಗಾರಿಕಾ ವಲಯದಲ್ಲಿ ಹಂಚಿಕೆಯಾಗಿದೆ. ಕೃಷಿ ವಲಯದಲ್ಲಿ ಶೇಕಡ 43ರಷ್ಟು, ಹಾಗೆಯೇ ಕೈಗಾರಿಕಾ ವಲಯದಲ್ಲಿ ಶೇಕಡ 23ರಷ್ಟು, ಆನಂತರ ಸೇವಾ ವಲಯದಲ್ಲಿ ಶೇಕಡ 30ರಷ್ಟು ಜನರು ತಮ್ಮ ಶ್ರಮ ಬಲವನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ. ಹಾಗೆಯೇ ಮಹಿಳೆಯರಲ್ಲಿ ನಾವು ನೋಡಿದ್ರೆ, ಮಹಿಳಾ ಒಂದು ವಲಯದಲ್ಲಿ ನೋಡಿದ್ರೆ ಮುಖ್ಯವಾಗಿ ಒಟ್ಟು ಮಹಿಳಾ ಶ್ರಮಿಕರಲ್ಲಿ ಶೇಕಡ 62.8ರಷ್ಟು ಜನರು, ಅತಿ ಹೆಚ್ಚು ಮಹಿಳೆಯರು ಯಾವ ವಲಯದಲ್ಲಿದ್ದಾರೆ? ಕೃಷಿ ವಲಯದಲ್ಲಿಯೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆನಂತರ ಕೈಗಾರಿಕಾ ವಲಯದಲ್ಲಿ ಶೇಕಡ 20ರಷ್ಟು, ಸೇವಾ ವಲಯದಲ್ಲಿ ಶೇಕಡ 17.2ರಷ್ಟು ಜನರು. ಅಂದ್ರೆ ಬಹಳಷ್ಟು ಮಹಿಳೆಯರು ಕೃಷಿ ವಲಯದಲ್ಲಿಯೇ ಉದ್ಯೋಗವನ್ನ ಕಂಡುಕೊಳ್ತಾ ಇದ್ದಾರೆ. ಇವೆಲ್ಲವನ್ನು ನಾವು ಒಟ್ಟಿಗೆ ನೋಡೋದಾದ್ರೆ, ಕೃಷಿ ವಲಯದಲ್ಲಿ ಅತಿ ಹೆಚ್ಚು ಶ್ರಮ ಬಲ ಹಂಚಿಕೆಯಾಗಿದೆ. ಕೃಷಿ ವಲಯದಲ್ಲಿ ಅತಿ ಹೆಚ್ಚು ಶ್ರಮ ಬಲ ಅಂತಕ್ಕಂಥದ್ದು ಹಂಚಿಕೆಯಾಗಿದೆ. ಆನಂತರ ಸೇವಾ ವಲಯದಲ್ಲಿ 2ನೇ ಸ್ಥಾನ, ಆನಂತರ 3ನೇ ಸ್ಥಾನ ಅಂತಕ್ಕಂಥದ್ದು ಕೈಗಾರಿಕಾ ವಲಯದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಒಟ್ಟಾರೆ ಉದ್ಯೋಗದ ಹಂಚಿಕೆ ಅಂತಕ್ಕಂಥದ್ದು ಪ್ರಾಥಮಿಕ ವಲಯದಿಂದ ಕೈಗಾರಿಕೆ ಮತ್ತು ಸೇವಾ ವಲಯಗಳಿಗೆ
ಉದ್ಯೋಗಗಳು ಪರಿವರ್ತನೆ ಆಗ್ತಾ ಇದ್ದಾವೆ ಅಥವಾ ವರ್ಗಾವಣೆಗೊಳ್ತಾ ಇದ್ದಾವೆ. ಉದ್ಯೋಗದ ಹಂಚಿಕೆ ಅಂತಕ್ಕಂಥದ್ದು ಕೃಷಿ ವಲಯದಿಂದ ಕೈಗಾರಿಕಾ ವಲಯಗಳಿಗೆ ಮತ್ತು ಸೇವಾ ವಲಯಗಳಿಗೆ ಜನರು ತಮ್ಮ ಉದ್ಯೋಗವನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಒಂದು ಸಂಗತಿಯನ್ನ ನಾವಿದರಿಂದ ತಿಳ್ಕೊಳ್ಳಬಹುದು. ಹೀಗಾಗಿ ಈ ಒಂದು ಎಲ್ಲ ದತ್ತಾಂಶಗಳನ್ನ ಪರಿಶೀಲಿಸಿದಾಗ ಭಾರತ ಒಂದು ಕೃಷಿ ದೇಶ, ಭಾರತ ಒಂದು ಕೃಷಿ ಅವಲಂಬಿತ ದೇಶವಾಗಿದೆ. ಭಾರತೀಯರು ಹೆಚ್ಚು ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಇಷ್ಟನ್ನ ಇಲ್ಲಿ ಉದ್ಯೋಗದ ಹಂಚಿಕೆ ಒಂದು ಭಾರತದಲ್ಲಿರ್ತಕ್ಕಂತಹ ಒಟ್ಟಾರೆ ಶ್ರಮ ಬಲ ವಿವಿಧ ವೃತ್ತಿಗಳಲ್ಲಿ ಅಂತಂದ್ರೆ 8 ವೃತ್ತಿಗಳನ್ನು ಮಾಡಿದೀವಿ. ಈ 8 ವೃತ್ತಿಗಳನ್ನ ಮುಖ್ಯವಾಗಿ 3 ವಲಯಗಳನ್ನಾಗಿ ಪರಿವರ್ತನೆ ಮಾಡಿದೀವಿ. ಈ 3 ವಲಯಗಳಲ್ಲಿ ಜನರು ಹೇಗೆ ಹಂಚಿಕೆಯಾಗಿದ್ದಾರೆ ಅಂದ್ರೆ, ಜನರು ಅಂದ್ರೆ ಶ್ರಮ ಬಲ ಅಂತಕ್ಕಂಥದ್ದು ಹೇಗೆ ಹಂಚಿಕೆಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇನ್ನ ಇಷ್ಟು ಈ ವಿಚಾರವನ್ನ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ಪರಿಕಲ್ಪನೆ ಆರ್ಥಿಕ ಬೆಳವಣಿಗೆ ಮತ್ತು ಬದಲಾಗುತ್ತಿರುವ ಉದ್ಯೋಗದ ರಚನೆ. ಆರ್ಥಿಕ ಬೆಳವಣಿಗೆ ಮತ್ತು ಬದಲಾಗುತ್ತಿರುವ ಉದ್ಯೋಗದ ರಚನೆ, ಸ್ಟ್ರಕ್ಚರಲ್ ಚೇಂಜಸ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಚೇಂಜಿಂಗ್ ಇನ್ ಸ್ಟ್ರಕ್ಚರಲ್ಸ್ ಆಫ್ ಎಂಪ್ಲಾಯ್ಮೆಂಟ್. ಆರ್ಥಿಕ ಬೆಳವಣಿಗೆ ಮತ್ತು ಬದಲಾಗುತ್ತಿರುವ ಉದ್ಯೋಗದ ರಚನೆ. ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೋಸ್ಕರ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದಿದ್ವಿ. ಭಾರತವನ್ನ ಅಭಿವೃದ್ಧಿಶೀಲ ದೇಶವನ್ನಾಗಿ ಮಾಡಬೇಕು ಮತ್ತು ಭಾರತವನ್ನ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿವಿ. ಈ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಹೆಚ್ಚು ಜನರು ಉದ್ಯೋಗದಲ್ಲಿ ತೊಡಗುವಂತೆ ಮಾಡುವುದು. ಹೆಚ್ಚು ಜನರು ಉದ್ಯೋಗದಲ್ಲಿ ತೊಡಗುವಂತೆ ಮಾಡಿದ್ರೆ ಆ ಮೂಲಕ ಏನಾಗುತ್ತೆ, ಸರಕು ಸೇವೆಗಳ ಉತ್ಪಾದನೆ ಆಗುತ್ತದೆ. ಸರಕು ಸೇವೆಗಳ ಉತ್ಪಾದನೆ ಆಯಿತು ಅಂತ ಹೇಳಿದ್ರೆ ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ. ಹಾಗಾಗಿ ನಮ್ಮ ಪಂಚವಾರ್ಷಿಕ ಯೋಜನೆಗಳು ಅಥವಾ ಆರ್ಥಿಕ ನೀತಿ ನಿರೂಪಣೆಗಳು ಇವುಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸುವುದು. ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ನಮ್ಮ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ. ಈ ಉದ್ದೇಶವನ್ನ ನಾವು ಗಮನಿಸಿ ಕಳೆದ 66 ವರ್ಷಗಳ ಯೋಜನಾ ಅವಧಿಯಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾದವು. ಉದ್ಯೋಗಗಳ ಸೃಷ್ಟಿ. ಉದ್ಯೋಗಗಳನ್ನ ಸೃಷ್ಟಿ ಮಾಡಲಾಯಿತು. ಯಾವಾಗ ಅಂತ ಹೇಳಿದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಾವು ದೇಶವನ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳ್ಕೊಂಡಿವಿ. ಆ ಮೂಲಕ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿವಿ. ಅದರ ಮೂಲಕ ಮುಖ್ಯ ಉದ್ದೇಶ ಏನು, ಉದ್ಯೋಗಗಳನ್ನ ಹೆಚ್ಚು ಸೃಷ್ಟಿ ಮಾಡ್ತಕ್ಕಂಥದ್ದು. ಈ ಉದ್ದೇಶಕ್ಕಾಗಿ ಭಾರತ ಸರ್ಕಾರ ಹಲವಾರು ಕ್ರಮಗಳನ್ನ ಕೈಗೊಳ್ತು. ಹಾಗಾಗಿ ಉದ್ಯೋಗ ಅವಕಾಶಗಳು ಹೆಚ್ಚಾಯಿತು. ಹಾಗೆಯೇ ರಾಷ್ಟ್ರೀಯ ಆದಾಯ ಸಹ ಹೆಚ್ಚಾಗಿ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಸಹ ಹೆಚ್ಚಾಗ್ತಾ ಹೋಯಿತು.
ಈ ಒಂದು ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತಾ ಹೋಗೋದ್ರ ಜೊತೆಗೆ ಉದ್ಯೋಗದ ಬೆಳವಣಿಗೆ ಕೇವಲ ಶೇಕಡ ಉದ್ಯೋಗದ ಬೆಳವಣಿಗೆ ಶೇಕಡ 2% ಹೆಚ್ಚಲಿಲ್ಲ. ಇದು ಬಹಳ ಆತಂಕಕಾರಿಯಾಗಿರ್ತಕ್ಕಂಥ ವಿಚಾರ. ನಾವು ಏನು ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದಿವಲ್ಲ, ಅದು ಮುಖ್ಯ ಉದ್ದೇಶ ಏನಾಗಿತ್ತು? ಉದ್ಯೋಗಗಳನ್ನ ಹೆಚ್ಚು ಮಾಡಬೇಕು. ಆ ಮೂಲಕ ನಾವೇನ್ ಮಾಡಬೇಕಾಗಿತ್ತು? ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬೇಕಾಗಿತ್ತು. ಆದರೆ ಇಲ್ಲಿ ಆರ್ಥಿಕ ಬೆಳವಣಿಗೆ ಬಂದಿದಂತೆ ಆರ್ಥಿಕ ಬೆಳವಣಿಗೆಯ ಗತಿಗೂ ಉದ್ಯೋಗದ ಬೆಳವಣಿಗೆ ಗತಿಗೂ ಹೋಲಿಕೆ ಮಾಡಿದಾಗ ಉದ್ಯೋಗದ ಬೆಳವಣಿಗೆ ದರ ಶೇಕಡ 2% ದಾಟಲಿಲ್ಲ. ಆದರೆ ಆರ್ಥಿಕ ಬೆಳವಣಿಗೆ 5, 6, 7 ಶೇಕಡ 6, 7 ಬೆಳವಣಿಗೆಯನ್ನು ಹೊಂದಿದ್ರೆ ಉದ್ಯೋಗದ ಬೆಳವಣಿಗೆಯ ದರ ಕೇವಲ ಶೇಕಡ 2% ಸಹ ನೀಡಲಿಲ್ಲ. ಅಂದ್ರೆ 100ಕ್ಕೆ 2 ಜನಕ್ಕೆ ನಾವು ಕೆಲಸ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಉದ್ಯೋಗದ ಬೆಳವಣಿಗೆ ಅಂತಕ್ಕಂಥದ್ದು ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚಾಗಲಿಲ್ಲ. ಇದನ್ನು ನಾವೇಂತ ಕರಿತೀವಿ? ಉದ್ಯೋಗ ರಹಿತ ಬೆಳವಣಿಗೆ ಅಂತ ಕರಿತೀವಿ. ಉದ್ಯೋಗ ರಹಿತ ಬೆಳವಣಿಗೆ ಅಂತ ಕರಿತೀವಿ. ಉದ್ಯೋಗ ರಹಿತ ಬೆಳವಣಿಗೆ ಅಂತ ಹೇಳಿದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸದೆ ಹೆಚ್ಚು ಸರಕು ಸೇವೆಗಳನ್ನು ಸೃಷ್ಟಿಸಲು ಸಮರ್ಥವಾಗುವಂತಹ ವಿದ್ಯಮಾನವನ್ನ ನಾವು ಉದ್ಯೋಗ ರಹಿತ ಬೆಳವಣಿಗೆ ಅಂತ ಕರಿತೀವಿ. ಉದ್ಯೋಗ ರಹಿತ ಬೆಳವಣಿಗೆ ಅಂತ ಹೇಳಿದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲಿಲ್ಲ, ಆದರೆ ಸರಕು ಸೇವೆಗಳ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುವಂತಹ ವಿದ್ಯಮಾನವನ್ನು ನಾವೆಂತ ಕರಿತೀವಿ? ಉದ್ಯೋಗ ರಹಿತ ಬೆಳವಣಿಗೆ ಅಂತೇಳಿ ಕರಿತೀವಿ. ಇದು 1990ರ ದಶಕದಲ್ಲಿ ಕಂಡುಬರುತ್ತದೆ. 1990ರ ದಶಕಕ್ಕಿಂತ ಮೊದಲು ಈ ರೀತಿಯ ಸನ್ನಿವೇಶಗಳು ಕಂಡುಬರ್ತವೆ. ಉದ್ಯೋಗ ರಹಿತ ಬೆಳವಣಿಗೆಯ ಸನ್ನಿವೇಶಗಳು ಕಂಡುಬರ್ತವೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಏನು ಅಂತ ಹೇಳಿದ್ರೆ, ದೇಶದ ಅಭಿವೃದ್ಧಿಗೋಸ್ಕರ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿವಿ. ಅದರ ಮುಖ್ಯ ಉದ್ದೇಶ ಏನಾಗಿತ್ತು? ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದಾಗಿತ್ತು. ಹಾಗಾಗಿ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಹಿಡ್ಕೊಂಡು ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿವಿ. ಅದರ ಪರಿಣಾಮ ಏನಾಯಿತು ಅಂದ್ರೆ ಆರ್ಥಿಕ ಬೆಳವಣಿಗೆಯ ವೇಗ ಹೆಚ್ಚಾಯಿತು, ಉದ್ಯೋಗದ ಬೆಳವಣಿಗೆಯ ವೇಗ ಕಡಿಮೆಯಾಯಿತು. ನಾವು ಉದ್ಯೋಗವನ್ನು ಹೆಚ್ಚು ಸೃಷ್ಟಿ ಮಾಡಬೇಕು ಅಂತ ಜಾರಿಗೆ ತಂದರೂ ಸಹ ಇಲ್ಲಿ ಉದ್ಯೋಗದ ಬೆಳವಣಿಗೆಯ ಪ್ರಮಾಣ ಕಡಿಮೆ ಆಯಿತು ಆರ್ಥಿಕ ಬೆಳವಣಿಗೆಯ ಪ್ರಮಾಣಕ್ಕೆ ಹೋಲಿಸಿಕೊಂಡಾಗ. ಈ ಸನ್ನಿವೇಶ ಯಾವಾಗ ಸಂಭವಿಸುತ್ತದೆ? 1990ರಲ್ಲಿ ಸಂಭವಿಸುತ್ತದೆ. ಇದನ್ನು ನಾವೆಂತ ಕರಿತೀವಿ? ಉದ್ಯೋಗ ರಹಿತ ಬೆಳವಣಿಗೆ ಅಂತೇಳಿ ಕರಿತೀವಿ. ಈ ಉದ್ಯೋಗ ರಹಿತ ಬೆಳವಣಿಗೆಯಲ್ಲಿ ಹಾಗಂದ್ರೆ ಏನು ಅಂತ ಹೇಳಿದ್ರೆ, ನಾವು ಹೊಸದಾಗಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡದೆ ಹೆಚ್ಚು ಸರಕು ಸೇವೆಗಳನ್ನು ಉತ್ಪಾದಿಸುವಂತಹ ವಿದ್ಯಮಾನವನ್ನೇ ಉದ್ಯೋಗ ರಹಿತ ಬೆಳವಣಿಗೆ. ಅಂದ್ರೆ ಹೊಸದಾಗಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಲಿಲ್ಲ, ಆದರೂ ಸಹ ಸರಕು ಸೇವೆಗಳು ಹೆಚ್ಚು ಉತ್ಪಾದನೆ ಆಗ್ತಾ ಇದ್ವು. ಆ ಮೂಲಕ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತಾ ಇತ್ತು. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಆದ್ರೆ ಆರ್ಥಿಕ ಬೆಳವಣಿಗೆ ಏನಾಗ್ತಾ ಇತ್ತು? ಹೆಚ್ಚಾಗ್ತಾ ಇತ್ತು. ಈ ಸನ್ನಿವೇಶವನ್ನು ನಾವೆಂತ ಕರಿತೀವಿ? ಉದ್ಯೋಗ ರಹಿತ ಬೆಳವಣಿಗೆ ಅಂತೇಳಿ ಕರಿತೀವಿ. ಅದರಲ್ಲೂ ಸಹ 1951-1990ರ ಅವಧಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಯಿತು, ಹೆಚ್ಚು ಉದ್ಯೋಗ ಅವಕಾಶಗಳನ್ನು ನೀಡಲಾಯಿತು. ಖಾಸಗಿ ವಲಯಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಸಾರ್ವಜನಿಕ ವಲಯದಲ್ಲಿಯೇ ಹೆಚ್ಚು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿವೆ. ಯಾವ ಅವಧಿಯಲ್ಲಿ? 1951-90ರ ಅವಧಿಯಲ್ಲಿ. ಅಂದ್ರೆ ಸರ್ಕಾರದ ಒಡೆತನದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು, ಸಂಘ ಸಂಸ್ಥೆಗಳು, ನಿಗಮಗಳು, ಇಲಾಖೆಗಳು
ಇವುಗಳಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳು ಸೃಷ್ಟಿಯಾದವು. ಆದರೆ ಖಾಸಗಿ ವಲಯದಲ್ಲಿ ನಿರೀಕ್ಷೆಗೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿಲ್ಲ. ಇದನ್ನ ನಾವು ಇದೊಂದು ಬದಲಾಗುತ್ತಿರುವ ಉದ್ಯೋಗದ ರಚನೆಯಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾದವು ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾದವು. ಆನಂತರ ಮತ್ತೊಂದು ನಾವು ನೋಡಬಹುದು, ಇಲ್ಲಿ ಮತ್ತೊಂದು ಮುಖ್ಯ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ ಕೃಷಿ ವಲಯದಲ್ಲಿ 1971ರಲ್ಲಿ 74% ಕೃಷಿಯನ್ನು ಅವಲಂಬಿಸಿದ್ರೆ 2011ರಲ್ಲಿ 48.9% ಜನರು ಕೃಷಿಯನ್ನು ಅವಲಂಬಿಸಿದರು. ಕೃಷಿ ಅವಲಂಬಿತರ ಪ್ರಮಾಣ 1971ರಲ್ಲಿ 74% ಅತ್ಯಧಿಕ ಜನರು ಕೃಷಿಯನ್ನು ಅವಲಂಬಿಸಿದ್ರು. ಆದ್ರೆ 2011ರಲ್ಲಿ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ಪ್ರಮಾಣ ಏನಾಯ್ತು? ಕಡಿಮೆ ಆಯಿತು. ಅಂದ್ರೆ ಕೃಷಿಯನ್ನ ಅವಲಂಬಿಸುವವರ ಪ್ರಮಾಣ ಕಡಿಮೆ ಆಗ್ತಾ ಇರೋದನ್ನ ನಾವು ಬದಲಾಗುತ್ತಿರುವ ಉದ್ಯೋಗದ ರಚನೆಯಲ್ಲಿ ಈ ಒಂದು ಅಂಕಿಅಂಶಗಳ ಮೂಲಕ ಗಮನಿಸಬಹುದು. ಹಾಗೆಯೇ ಕೈಗಾರಿಕಾ ವಲಯದಲ್ಲಿ ಕೈಗಾರಿಕಾ ಅಥವಾ ಸೇವಾ ವಲಯದಲ್ಲಿ ಇದೇ ಅವಧಿಯಲ್ಲಿ 1971ರಲ್ಲಿ ಕೇವಲ 10.9%ದಂತಹ ಕಾರ್ಮಿಕ ಶಕ್ತಿ ಅದು 24.6ಕ್ಕೆ ಹೆಚ್ಚಳ ಆಗುತ್ತದೆ. 24.3ರಷ್ಟು ಶ್ರಮಶಕ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ಸೇವಾ ವಲಯದಲ್ಲಿ ಇದೇ ಅವಧಿಯಲ್ಲಿ 1971ರಲ್ಲಿ ಸೇವಾ ವಲಯವನ್ನು ಅವಲಂಬಿಸತಕ್ಕಂಥವರು 14.8ರಷ್ಟಿದ್ರೆ ಅದು 26.8ಕ್ಕೆ ಹೆಚ್ಚಾಗುತ್ತದೆ. 26.8ಕ್ಕೆ ಹೆಚ್ಚಾಗಿರೋದನ್ನ ನಾವು ನೋಡಬಹುದು. ಹೀಗಾಗಿ ಇಲ್ಲಿ ಶ್ರಮಶಕ್ತಿ ಅಂತಕ್ಕಂಥದ್ದು ದೇಶದಲ್ಲಿರ್ತಕ್ಕಂಥ ಉದ್ಯೋಗ ಹೇಗೆ ಬದಲಾಗ್ತಾ ಇದೆ, ಉದ್ಯೋಗದಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಾವು ಈ ಅಂಕಿಅಂಶಗಳ ಪ್ರಕಾರ ತಿಳ್ಕೊಬಹುದು. ಒಂದು, ಕೃಷಿಯನ್ನ ಅವಲಂಬಿಸತಕ್ಕಂಥವ್ರ ಪ್ರಮಾಣ ಏನಾಗಿದೆ? ಕಡಿಮೆಯಾಗಿದೆ. ಎಷ್ಟಕ್ಕೆ? 74 ಇತ್ತು, 48 ಆಗಿದೆ. ಹಾಗೇನೆ ಇಲ್ಲಿರ್ತಕ್ಕಂಥ ಜನ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡಿದ್ರೆ ಕೈಗಾರಿಕೆಯಲ್ಲಿಗೆ ವರ್ಗಾವಣೆ ಆಗ್ತಾ ಇದ್ದಾರೆ. ಕೈಗಾರಿಕೆಯಲ್ಲಿ ಪ್ರಮಾಣ ಏನಾಗಿದೆ? 10.9 ಇತ್ತು, ಈಗ ಅದು 24.3 ಆಗಿದೆ. ಅಂದ್ರೆ ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರು ಎಲ್ಲಿ ವಲಸೆ ಬರ್ತಾ ಇದ್ದಾರೆ? ಕೈಗಾರಿಕಾ ಕ್ಷೇತ್ರಕ್ಕೆ ವಲಸೆ ಬರ್ತಾ ಇದ್ದಾರೆ. ಹಾಗೇನೆ ಸೇವಾ ಕ್ಷೇತ್ರಗಳಿಗೆ ಹೆಚ್ಚು ವಲಸೆ ಬರ್ತಾ ಇರೋದನ್ನ ನಾವು ನೋಡಬಹುದು. ಹಾಗೇನೆ ಇದರ ಒಂದು ಬೆಳವಣಿಗೆ ನೋಡಿದ್ರೆ ಜಿಡಿಪಿಗೆ ಇವರ ಕೊಡುಗೆಯನ್ನು ನೋಡಿದ್ರೆ ಸೇವಾ ವಲಯ ಅತಿ ಹೆಚ್ಚು ಜಿಡಿಪಿಗೆ ಕೊಡುಗೆಯನ್ನು ನೀಡ್ತಾ ಇದೆ. 52% ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥ ಜಿಡಿಪಿಗೆ ಕೊಡುಗೆ ನೀಡ್ತಕ್ಕಂಥದ್ದು ಸೇವಾ ವಲಯ. ಅಂದ್ರೆ ಸೇವಾ ವಲಯದಲ್ಲಿರ್ತಕ್ಕಂಥ ಶ್ರಮಿಕರು ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಹಾಗೆಯೇ 26% ಪ್ರಮಾಣದಲ್ಲಿ 26% ಪ್ರಮಾಣದಲ್ಲಿ ಕೈಗಾರಿಕಾ ವಲಯದವರು ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ರೆ ಕೇವಲ 17% ಕೊಡುಗೆಯನ್ನ ಕೃಷಿ ವಲಯದಿಂದ ಕಂಡು ಬರ್ತಾ ಇದೆ. ಇರೋದನ್ನ ನಾವು ನೋಡಬಹುದು. ಅಂದ್ರೆ ಕೃಷಿ ವಲಯದಿಂದ ಕಡಿಮೆ ಆದಾಯ ಅಥವಾ ರಾಷ್ಟ್ರೀಯ ಆದಾಯಕ್ಕೆ ಕೃಷಿ ವಲಯದಿಂದ ಕೊಡುಗೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಮುಖ್ಯ ಸಂಗತಿಗಳು ಅಂತ ಹೇಳಿದ್ರೆ ಪ್ರಾಥಮಿಕ ವಲಯದಿಂದ ಶ್ರಮಬಲ ಕೈಗಾರಿಕೆ ಮತ್ತು ಸೇವಾ ವಲಯಗಳಿಗೆ ವರ್ಗಾವಣೆ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು. ಹಾಗೆಯೇ ನಮ್ಮ ದೇಶದ ರಾಷ್ಟ್ರೀಯ ಆದಾಯಕ್ಕೆ ಈ ಎರಡು ವಲಯಗಳ ಪಾಲು, ಕೈಗಾರಿಕಾ ಮತ್ತು ಸೇವಾ ವಲಯಗಳ ಪಾಲು ಹೆಚ್ಚಾಗ್ತಾ ಇದೆ.
ಕೈಗಾರಿಕಾ ವಲಯದಿಂದ 27%, ಸೇವಾ ವಲಯದಿಂದ 50% 52% ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಕೃಷಿ ವಲಯದ ಕೊಡುಗೆ 17% ಇರೋದನ್ನ ನಾವು ಗಮನಿಸಬಹುದು. ಒಟ್ಟಾರೆ ಬದಲಾಗುತ್ತಿರುವ ಉದ್ಯೋಗದ ರಚನೆಯಲ್ಲಿ ನಾವು ಈ ಸಂಗತಿಯನ್ನ ತಿಳ್ಕೊಳ್ಬಹುದು. ಮತ್ತೊಂದು ನಾವು ಮುಖ್ಯವಾಗಿ ಈ ಸಂಗತಿಯನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ 8ನೇದಾಗಿರ್ತಕ್ಕಂಥದ್ದು ದಿನಗೂಲಿ ನೌಕರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಿನಗೂಲಿ ಕಾರ್ಮಿಕರ ಪ್ರಮಾಣ ಹೆಚ್ಚಾಗ್ತಾ ಇದೆ. ದಿನಗೂಲಿಯಲ್ಲಿ ಪಡೆಯತಕ್ಕಂತಹ ಶ್ರಮ ಬಲ ಹೆಚ್ಚಾಗ್ತಾ ಇದೆ. ಅಲ್ಲಿ ಸ್ವ ಉದ್ಯೋಗ ಅವಲಂಬಿಸಿರ್ತಕ್ಕಂಥವ್ರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಮತ್ತೊಂದು ನಿಯಮಿತ ಸಂಬಳವನ್ನು ಪಡಿತಕ್ಕಂಥ ಉದ್ಯೋಗಿಗಳ ಸಂಖ್ಯೆನೂ ಸಹ ಏನಾಗ್ತಾ ಇದೆ, ಕಡಿಮೆನೇ ಆಗ್ತಾ ಇದೆ. ಇಲ್ಲಿ ತಾತ್ಕಾಲಿಕ ದಿನಗೂಲಿ ಶ್ರಮ ಬಲ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಇದು ಮತ್ತೊಂದು ಉದ್ಯೋಗದಲ್ಲಿ ಬದಲಾಗ್ತಾ ಇರತಕ್ಕಂತಹ ರಚನೆ. ಉದ್ಯೋಗದಲ್ಲಿ ಬದಲಾಗ್ತಕ್ಕಂಥ ರಚನೆಯಲ್ಲಿ ನಾವು ಮುಖ್ಯವಾಗಿ ಯಾವ್ಯಾವ ಸಂಗತಿಗಳು ಅಂತ ಹೇಳಿದ್ರೆ, ಆರ್ಥಿಕ ಬೆಳವಣಿಗೆಗೆ ಹೋಲಿಸಿಕೊಂಡ್ರೆ ಉದ್ಯೋಗದ ಬೆಳವಣಿಗೆಯ ಪ್ರಮಾಣ ಕಡಿಮೆ ಇದೆ, ಕೇವಲ 2% 1990ರ ದಶಕದ ಹಿಂದಿನ ದಿನಗಳಲ್ಲಿ ಉದ್ಯೋಗ ರಹಿತ ಬೆಳವಣಿಗೆಗಳು ಸೃಷ್ಟಿಯಾದವು. ಉದ್ಯೋಗ ರಹಿತ ಅಂತ ಹೇಳಿದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡದೇನೆ ಸರಕು ಸೇವೆಗಳನ್ನು ಹೆಚ್ಚು ಉತ್ಪಾದಿಸುವ ಒಂದು ಸನ್ನಿವೇಶವನ್ನೇ ಉದ್ಯೋಗ ರಹಿತ ಬೆಳವಣಿಗೆ ಸನ್ನಿವೇಶ. ಇದು ಯಾವಾಗ ಸಂಭವಿಸಿದೆ? 1990ರ ದಶಕದ ಹಿಂದಿನ ಭಾಗದಲ್ಲಿ ಸಂಭವಿಸಿರ್ತಕ್ಕಂಥದ್ದು. ಆನಂತರ 1951-90ರ ಅವಧಿಯಲ್ಲಿ ಸಾರ್ವಜನಿಕ ವಲಯದಲ್ಲಿಯೇ ಹೆಚ್ಚು ಉದ್ಯೋಗ ಅವಕಾಶಗಳು ದೊರೀತಾ ಇದ್ದಾವೆ. ಹಾಗೆಯೇ ನಾವು ವಿವಿಧ ವಲಯಗಳಿಗೆ ಹೋಲಿಕೆ ಮಾಡಿದ್ರೆ ಕೃಷಿ ವಲಯದಲ್ಲಿ ಇವತ್ತಿಗೂ ಸಹ ಹೆಚ್ಚು ಶ್ರಮ ಬಲ ಇದೆ. ಅನಂತರ ಕೃಷಿ ವಲಯದಿಂದ ಸೇವಾ ವಲಯ ಮತ್ತು ದ್ವಿತೀಯ ವಲಯಕ್ಕೆ ಕಾರ್ಮಿಕರು ವರ್ಗಾವಣೆಗೊಳ್ತಾ ಇದ್ದಾರೆ. ಇದೊಂದು ಮತ್ತೊಂದು ನಾವು ಬದಲಾಗ್ತಕ್ಕಂಥ ಉದ್ಯೋಗದ ಹಂಚಿಕೆಯನ್ನು ನಾವು ಗಮನಿಸಬಹುದು. ಅನಂತರ ದಿನಗೂಲಿ ನೌಕರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಿನಗೂಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಸ್ವ ಉದ್ಯೋಗಿಗಳು ಕಡಿಮೆ ಆಗ್ತಿದ್ದಾರೆ. ಮತ್ತೊಂದು ತಾತ್ಕಾಲಿಕ ನಿಯಮಿತ ಸಂಬಳವನ್ನು ಪಡಿತಕ್ಕಂತಹ ನೌಕರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇಲ್ಲಿ ದಿನಗೂಲಿ ನೌಕರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಷ್ಟನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳಿಯಬಹುದು.